Hello dear students. Now we shall move on to the next concept. The next concept in the matrices is diagonalization of a real symmetric matrix. Before going to the concept diagonalization of a real symmetric matrix, so now let us see the meaning of symmetric matrix. In your previous classes you might have known the meaning of symmetric matrix, different types of matrices. In that you have come across the symmetric matrix. When do you say a matrix is symmetric? You see, the matrix is symmetric. First of all, it should be a square matrix such that if I transpose that matrix, then we get back the original matrix. A symmetric matrix is equal to the matrix that is equal to its transpose, that is A is equal to A transpose. So symmetric matrix andre matrix A ಏನಿದೆ ಆ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಬರಬೇಕು. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ. ಆಗ ಮ್ಯಾಟ್ರಿಕ್ಸ್ ಎನ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಯು ಕನ್ಸಿಡರ್ ದಿಸ್ ಮ್ಯಾಟ್ರಿಕ್ಸ್. ದಿಸ್ ಈಸ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. If you transpose this, transpose ಅಂದರೆ ನಿಮಗೆ ಗೊತ್ತು, just interchanging rows and columns. So interchanging rows and columns, you are going to get A transpose, which is also same as that of your A. Such matrices are said to be symmetric matrices. Okay, see, we see that here A is equal to A transpose. Therefore A is symmetric matrix. Real symmetric. Real means the entries in the matrices are real numbers. There should not be complex numbers. ಎಲ್ಲ ಎಂಟ್ರಿ ರಿಯಲ್ ನಂಬರ್ ಆಗಿರಬೇಕು, ಕಾಂಪ್ಲೆಕ್ಸ್ ನಂಬರ್ ಆಗಿರಬಾರ್ದು. ಕಾಂಪ್ಲೆಕ್ಸ್ ನಂಬರ್ ಅಂದರೆ ರೂಟ್ ಆಫ್ -1. ಸೊ ಆ ನಂಬರ್ ಇರಬಾರ್ದು. ಅಂಥ ಮ್ಯಾಟ್ರಿಕ್ಸನ್ನು ರಿಯಲ್ ಮ್ಯಾಟ್ರಿಕ್ಸ್ ಆ್ಯಂಡ್ ರಿಯಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, so now diagonalization of real symmetric matrix. Further diagonalization ಹೋಗೋದಕ್ಕಿಂತ ಮುಂಚೆ ಸಿಮಿಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ನಾವು ನೋಡಬೇಕು. ಸಿಮಿಲರ್ ಮ್ಯಾಟ್ರಿಸಿಸ್ ಅಂದರೆ ಏನು? ವೆನ್ ಡು ವಿ ಸೇ ಟೂ ಮ್ಯಾಟ್ರಿಸಿಸ್ ಆರ್ ಸಿಮಿಲರ್? ನೀವು ಎಲಿಮೆಂಟ್ರಿ ಸ್ಕೂಲಲ್ಲಿ ಸಿಮಿಲರ್ ಟ್ರಯಾಂಗಲ್ಸನ್ನು ಓದಿದ್ದೀರಿ. ಹಾಗೆ ಇಲ್ಲಿ ಸಿಮಿಲರ್ ಮ್ಯಾಟ್ರಿಸಿಸ್ ಅಂತಂದರೆ ಏನು? ಸಿಮಿಲರ್ ಮ್ಯಾಟ್ರಿಸಿಸ್ ಅಂತಂದರೆ ಟೂ ಮ್ಯಾಟ್ರಿಸಿಸ್ ಶೇರ್ ಸೇಮ್ ಪ್ರಾಪರ್ಟೀಸ್. ಕೆಲವೊಂದು ಪ್ರಾಪರ್ಟೀಸು ಎರಡಕ್ಕೂ ಕಾಮನ್ ಆಗಿರುತ್ತೆ. ಈಗ ಎ ಮತ್ತು ಬಿ ಎರಡು ಮ್ಯಾಟ್ರಿಕ್ಸ್ ಇದೆ ಅಂದ್ಕೊಂಡ್ರೆ ಮ್ಯಾಟ್ರಿಕ್ಸ್ ಎಗೆ ಏನೇನು ಪ್ರಾಪರ್ಟಿ ಇರುತ್ತೋ ಅದೇ ಪ್ರಾಪರ್ಟಿ ಬಿ ಮ್ಯಾಟ್ರಿಕ್ಸ್ಗೂ ಕೂಡ ಇರುತ್ತೆ. ಕೆಲವೊಂದು, ಎಲ್ಲವುದೂ ಅಲ್ಲ, ಕೆಲವೊಂದು ಪ್ರಾಪರ್ಟೀಸು. ಯಾವ್ಯಾವುದು ಆ ಪ್ರಾಪರ್ಟೀಸ್ ಅಂತಂದರೆ ರ್ಯಾಂಕು ಸೇಮ್ ಬರಬೇಕು. ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಎರಡರದ್ದು ರ್ಯಾಂಕ್ ಸೇಮ್ ಬರಬೇಕು. ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ಬರಬೇಕು. ಟ್ರೇಸ್ ಅಂತಂದರೆ ಸಮ್ ಆಫ್ ದಿ ಡಯಾಗೋನಲ್ ಎಲಿಮೆಂಟ್ಸ್. ಡಯಾಗೋನಲ್ ಎಲಿಮೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂನ ಟ್ರೇಸ್ ಅಂತ ಕರಿತೀವಿ. ಟ್ರೇಸು ಸೇಮ್ ಬರಬೇಕು. ಐಗನ್ ವ್ಯಾಲ್ಯೂಸು ಸೇಮ್ ಬರಬೇಕು. ಐಗನ್ ವೆಕ್ಟರ್ಸು ಡಿಫ್ರೆಂಟ್ ಬರುತ್ತೆ, ಬಟ್ ಐಗನ್ ವ್ಯಾಲ್ಯೂಸು ಸೇಮ್ ಬರಬೇಕು. ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ಲು CH ಪಾಲಿನಾಮಿಯಲ್ ಸೇಮ್ ಬರಬೇಕು. ಈ ಥರ ಈ ಡಿಫ್ರೆಂಟ್ ಪ್ರಾಪರ್ಟೀಸು ಸೇಮ್ ಬಂದರೆ, ಪ್ರಾಪರ್ಟೀಸ್ ಅಂದರೆ ಇವೇನೆ ರ್ಯಾಂಕು, ಡಿಟರ್ಮಿನೆಂಟು, ಟ್ರೇಸು. ಸೊ ಇವೆಲ್ಲ ಎರಡು ಮ್ಯಾಟ್ರಿಕ್ಸ್ಗೆ ಸೇಮ್ ಬಂದರೆ ಆ ಎರಡು ಮ್ಯಾಟ್ರಿಕ್ಸನ್ನು ನಾವು ಸಿಮಿಲರ್ ಮ್ಯಾಟ್ರಿಸಿಸ್ ಅಂತೇಳಿ ಕರಿತೀವಿ. ಓಕೆ, ಯಾ. ಸಿ, now let us come to the formal definition of diagonalization of a real symmetric matrix. Diagonalization ಅಂದರೆ ಏನು? when do we say a matrix is diagonalizable? ಅಂದರೆ ಒಂದು ಮ್ಯಾಟ್ರಿಕ್ಸನ್ನು ನಾವು ಡಯಾಗನಲ್ ಫಾರಮ್ಗೆ ಕನ್ವರ್ಟ್ ಮಾಡ್ತೀವಿ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತಲ್ವೇನ್ರಪ್ಪ? when do we say a matrix is diagonal matrix? ಡಯಾಗನಲ್ ಎಂಟ್ರೀಸನ್ನು ಬಿಟ್ಟು ಉಳಿದ ಎಲ್ಲ ಎಂಟ್ರೀಸು 0 ಆಗಿರಬೇಕು. ಯೂನಿಟ್ ಮ್ಯಾಟ್ರಿಕ್ಸು, ಇಟ್ ಈಸ್ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್.
ಬಿಕಾಸ್ 1 0 0 0 1 0 0 0 1 ಡಯಾಗೋನಲ್ ಎಂಟ್ರೀಸ್ ಮಾತ್ರ 1 1 1 ಇದೆ, ಇನ್ನು ಮಿಕ್ಕಿದ್ದೆಲ್ಲ 0 ಇದೆಯಲ್ಲ, ಹಾಗಾಗಿ ಅದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಅಫ್ಕೋರ್ಸ್ ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಹಾಗೆ ಡಯಾಗೋನಲ್ ಎಲಿಮೆಂಟ್ಸು ನಾನ್ ಝೀರೋ ಇದ್ದು ಉಳಿದ ಎಲ್ಲ ಎಂಟ್ರೀಸು 0 ಆಗಿದ್ದರೆ ಅದನ್ನು ನಾವು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ಒಂದು ರಿಯಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸನ್ನು ನಾವು ಡಯಾಗೋನಲ್ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಅದನ್ನು ನಾವು ಡಯಾಗೋನಲೈಸೇಷನ್ ಆಫ್ ರಿಯಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಎಲ್ಲ ಮ್ಯಾಟ್ರಿಕ್ಸನ್ನು ಡಯಾಗೋನಲೈಸ್ ಮಾಡೋಕ್ಕಾಗಲ್ಲ. ಯು ನೋಟ್ ದಟ್ ಆಲ್ ಮ್ಯಾಟ್ರಿಸಸ್ ಆರ್ ನಾಟ್ ಡಯಾಗೋನಲೈಸಬಲ್. ಹಾಗಾದರೆ ಯಾವಾಗ ಒಂದು ಮ್ಯಾಟ್ರಿಕ್ಸು ಡಯಾಗೋನಲೈಸ್ ಆಗತ್ತೆ? ಇಲ್ಲಿದೆ ಅದಕ್ಕೆ ಡೆಫಿನೇಷನ್ನು. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಈಸ್ ಸೆಟ್ ಟು ಬಿ ಡಯಾಗೋನಲೈಸಬಲ್ ಇಫ್ ಇಟ್ ಈಸ್ ಸಿಮಿಲರ್ ಟು ಎ ಡಯಾಗೋನಲ್ ಮ್ಯಾಟ್ರಿಕ್ಸ್. ಅಂದರೆ ಆ ಮ್ಯಾಟ್ರಿಕ್ಸು ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್ಗೆ ಸಿಮಿಲರ್ ಆಗಿರಬೇಕು. ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್ಗೆ ಏನೇನು ಪ್ರಾಪರ್ಟೀಸ್ ಇರುತ್ತೋ ಆ ಕೆಲವೊಂದು ಪ್ರಾಪರ್ಟೀಸು ಆ ಮ್ಯಾಟ್ರಿಕ್ಸ್ ಎಗೆ ಸೇಮ್ ಇದ್ದರೆ, ಕಾಮನ್ ಆಗಿದ್ದರೆ ಆ ಮ್ಯಾಟ್ರಿಕ್ಸನ್ನು ನಾವು ಡಯಾಗೋನಲೈಸ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಎಸ್, ಯು ಸಿ, ಇಫ್ there exists a non-singular matrix P such that P inverse AP is a diagonal matrix. ಇದು ಫಾರ್ಮಲ್ ಡೆಫಿನೇಷನ್ ಫಾರ್ ಡಯಾಗೋನಲೈಸೇಷನ್ ಆಫ್ ಎ ರಿಯಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಈಗ ಮ್ಯಾಟ್ರಿಕ್ಸ್ ಎ ಇದೆಯಲ್ಲ, ಇದು ಡಯಾಗೋನಲೈಸ್ ಆಗಬೇಕು ಅಂದರೆ ಇನ್ನೊಂದು ಮ್ಯಾಟ್ರಿಕ್ಸ್ ಪಿ ಸಿಗಬೇಕು, ಅದು ನಾನ್ ಸಿಂಗ್ಯುಲರ್ ಆಗಿರಬೇಕು. there exists a non-singular matrix P, another matrix, such that P inverse into AP is a diagonal matrix. ಇದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಆಗ ಮ್ಯಾಟ್ರಿಕ್ಸ್ ಏನು ನಾವು ಡಯಾಗೋನಲೈಸಬಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ P ಇನ್ವರ್ಸ್ AP is equal to D. D ಅಂದರೆ ಅದು ಒಂದು ಮ್ಯಾಟ್ರಿಕ್ಸು, ಅದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ವೇರ್ D is a ಡಯಾಗೋನಲ್ ಮ್ಯಾಟ್ರಿಕ್ಸ್. ಇದು ಒಂದು ಡೆಫಿನೇಷನ್ನು. ಅಥವಾ ಇದನ್ನು ಬೇರೆ ರೀತಿಯೂ ಡಿಫೈನ್ ಮಾಡ್ಬೋದು. ಹೇಗೆ ಅಂದರೆ, ಎ ಮ್ಯಾಟ್ರಿಕ್ಸ್ ಎ ಈಸ್ ಡಯಾಗೋನಲೈಸಬಲ್ ಇಫ್ ದೆರ್ ಎಕ್ಸಿಸ್ಟ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿ ಸಚ್ ದಟ್ ಎ ಈಸ್ ಈಕ್ವಲ್ ಟು ಪಿ ಡಿ ಪಿ ಇನ್ವರ್ಸ್. ಎ ಈಸ್ ಈಕ್ವಲ್ ಟು ಪಿ ಡಿ ಪಿ ಇನ್ವರ್ಸ್, ವೇರ್ ಡಿ ಈಸ್ ದಿ ಡಯಾಗೋನಲ್ ಮ್ಯಾಟ್ರಿಕ್ಸ್ whose diagonal entries equal to eigenvalues of the matrix A. This is the another definition of diagonalization of a real symmetric matrix. Okay, you see, ಇದು ಅರ್ಥ ಆಗಲಿಲ್ಲ ಅಂತಂತಂದರೆ you need not bother about this. You just remember, when do we say a matrix is diagonalizable? ಯಾವಾಗ ಅದು ಡಯಾಗೋನಲೈಸಬಲ್ ಆಗುತ್ತೆ ಅಂತ ಹೇಳ್ತೀವಿ. ಯಾವಾಗ ಹೇಳ್ತೀವಿ? If it is similar to a diagonal matrix, then it is diagonalizable. ಅಥವಾ if there exists a non-singular matrix P such that P inverse AP is equal to D, where D is a diagonal matrix. Okay, should remember this one. P inverse AP is equal to D. D ಅಂದರೆ diagonal matrix ಆಗಿರುತ್ತೆ. ಅಥವಾ A is equal to P D P inverse. Then we say matrix A is diagonalizable. ಓಕೆ, ನೋಡಿ, ಇದ್ರ ಮೇಲೆ ಪ್ರಾಬ್ಲಮನ್ನು ಕೊಡ್ತಾರೆ ನಿಮಗೆ 4 ಮಾರ್ಕ್ಸ್ಗೆ. ಡಯಾಗೋನಲೈಸ್ ದಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ, ಅಥವಾ ಫೈಂಡ್ ದಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿ ಸ್ಯಾಟಿಸ್ಫೈಯಿಂಗ್ ಸಮ್ ಕಂಡೀಷನ್ ಅಂತೇಳಿ ಕೊಡ್ತಾರೆ. ಸಮ್ಟೈಮ್ಸ್ ಇದನ್ನು 4 ಮಾರ್ಕ್ಸ್ಗೆ ಕೊಡ್ತಾರೆ. ಇದು ಬಿಟ್ ಲೆಂತಿ ಪ್ರಾಬ್ಲಮ್ ಇದು, ಆದರೆ ಇದು ಹೊಸ ಕಾನ್ಸೆಪ್ಟ್ ಏನಲ್ಲ ನಿಮಗೆ. ಈಗ ಆಲ್ರೆಡಿ ನೀವು ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಅಷ್ಟೇ. ಯಾರಿಗೆ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ವೋ ಅವರಿಗೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡೋದನ್ನು ನೀವು ನೀಟಾಗಿ ಕಲ್ತ್ಕೋಬೇಕು. ಕಲ್ತ್ಕೊಂಡಿದ್ರೆ ಮಾತ್ರ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಈಗ ವರ್ಕಿಂಗ್ ಪ್ರೊಸೀಜರನ್ನು ನೋಡೋದಾದರೆ ಸ್ಟೆಪ್ ಬೈ ಸ್ಟೆಪ್ ಲೆಟ್ ಅಸ್ ಸಿ. ಫಸ್ಟ್ ಸ್ಟೆಪ್ ಏನು ಅಂದರೆ, ಫೈಂಡ್ ದಿ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಐಗನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ನೀವು. ಅದು ಗೊತ್ತು ನಿಮಗೆ ಹೇಗೆ ಐಗನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಅಂತ. ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಸಿ ಎಚ್ ಈಕ್ವೇಷನ್ ಬರ್ಕೊಳ್ಳಿ. ಸಿ ಎಚ್ ಪಾಲಿನಾಮಿಯಲ್ ಅಥವಾ ಸಿ ಎಚ್ ಈಕ್ವೇಷನನ್ನು ಸಾಲ್ವ್ ಮಾಡಿ ಲ್ಯಾಂಬ್ಡಾಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಅವೇ ಐಗನ್ ವ್ಯಾಲ್ಯೂಸು. ಐಗನ್ ವ್ಯಾಲ್ಯೂಸ್ ಬಂದ ಮೇಲೆ ಆ ಐಗನ್ ವ್ಯಾಲ್ಯೂಸನ್ನು ಲ್ಯಾಂಬ್ಡಾ 1, ಲ್ಯಾಂಬ್ಡಾ 2 ಅಂಡ್ ಸೋ ಆನ್ ಲ್ಯಾಂಬ್ಡಾ ಎನ್ ಅಂತ ತಗೊಳ್ಳಿ. ಕೊಟ್ಟಿರೋ ಐಗನ್ ವ್ಯಾಲ್ಯೂಸ್
ಬಂದಿರೋ ಐಗನ್ ವ್ಯಾಲ್ಯೂಸು. ಈಗ ಮ್ಯಾಟ್ರಿಕ್ಸ್ ಏನ ಆರ್ಡರ್ ಎನ್ ಆಗಿದ್ದರೆ ಅದಕ್ಕೆ ಎನ್ ಐಗನ್ ವ್ಯಾಲ್ಯೂಸ್ ಬರುತ್ತೆ. ಆರ್ಡರ್ 2 ಇದ್ದರೆ 2 ಐಗನ್ ವ್ಯಾಲ್ಯೂಸ್, ಆರ್ಡರ್ 3 ಇದ್ದರೆ 3 ಐಗನ್ ವ್ಯಾಲ್ಯೂಸ್, ಹಾಗೆ ಆರ್ಡರ್ ಎನ್ ಇದ್ದರೆ ಎನ್ ಐಗನ್ ವ್ಯಾಲ್ಯೂಸ್ ಬರುತ್ತೆ. ಆ ಎನ್ ಐಗನ್ ವ್ಯಾಲ್ಯೂಸನ್ನು λ1, λ2 ಅಂಡ್ ಸೊ ಆನ್ λn ಅಂತ ನಾನು ತೊಗೊಂಡಿದ್ದೀನಿ. ಆಮೇಲೆ ಐಗನ್ ವ್ಯಾಲ್ಯೂಸ್ ಬಂದ ಮೇಲೆ ಪ್ರತಿ ಐಗನ್ ವ್ಯಾಲ್ಯೂಸ್ಗೆ ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಕರಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಬಿ x1, x2 and so on xn respectively. You find out the ಐಗನ್ ವೆಕ್ಟರ್ಸ್. ಐಗನ್ ವೆಕ್ಟರ್ಸ್ ಬಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಪಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿನ ಬರ್ಕೊಳ್ಳೋದು. ಹೇಗೆ ಬರ್ಕೊಳ್ಳೋದು ಅಂದರೆ ಪಿ ಈಸ್ ಈಕ್ವಲ್ ಟು ಇಟ್ ಈಸ್ ದ ಮ್ಯಾಟ್ರಿಕ್ಸ್ ಕನ್ಸಿಸ್ಟಿಂಗ್ ಆಫ್ ದಿ ಐಗನ್ ವೆಕ್ಟರ್ಸ್. ಐಗನ್ ವೆಕ್ಟರ್ಸನ್ನು ಬರೀಬೇಕಾದ್ರೆ ಬಿ ಕೇರ್ಫುಲ್. ಪ್ರತಿ ಐಗನ್ ವೆಕ್ಟರನ್ನು ಕಾಲಮಲ್ಲಿ ಬರ್ಕೋಬೇಕು, ರೋನಲ್ಲಿ ಬರ್ಕೋಬಾರ್ದು, ಕಾಲಮಲ್ಲಿ ಬರ್ಕೋಬೇಕು. x1, x2 and so on xn, ವೇರ್ x1 to xn ಆರ್ ದಿ ಐಗನ್ ವೆಕ್ಟರ್ಸ್. ಈ ಪಿನೇ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿ ಆಗಿರುತ್ತೆ. ಹೇಗಿರುತ್ತೆ ಆ ಮ್ಯಾಟ್ರಿಕ್ಸ್ ಪಿ ಅಂತಂದರೆ ಪಿ ಇನ್ವರ್ಸ್ ಇಂಟು ಎ ಪಿ ಮಾಡಿದ್ರೆ, ಈ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ಅದು ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆ ಡಯಾಗೋನಲ್ ಮ್ಯಾಟ್ರಿಕ್ಸಲ್ಲಿ ಡಯಾಗೋನಲ್ ಎಂಟ್ರೀಸು ಈ λ1 to λn ಆಗಿರುತ್ತೆ. λ1, λ2 and so on λn. ಅದರ್ ದ್ಯಾನ್ ಡಯಾಗೋನಲ್ ಎಲಿಮೆಂಟ್ಸು 0 ಆಗಿರುತ್ತೆ. ಡಯಾಗೋನಲ್ ಎಂಟ್ರೀಸ್ ಎಲ್ಲ ಐಗನ್ ವ್ಯಾಲ್ಯೂಸ್ ಆಗಿರುತ್ತೆ. ಇದು ವರ್ಕಿಂಗ್ ಪ್ರೊಸೀಜರ್. ಐ ಆಮ್ ರಿಪೀಟಿಂಗ್. ವರ್ಕಿಂಗ್ ಪ್ರೊಸೀಜರ್ ಹೇಗೆ ಅಂತಂತಂದರೆ ಮ್ಯಾಟ್ರಿಕ್ಸ್ ತೊಗೊಳ್ಳಿ, ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ, ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ, ಐಗನ್ ವೆಕ್ಟರ್ಸ್ ಫೈಂಡ್ ಔಟ್ ಮಾಡಾದಮೇಲೆ ಮ್ಯಾಟ್ರಿಕ್ಸ್ ಪಿನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಪಿ ಹೇಗೆ ಅಂತಂದರೆ x1, x2 and so on xn ಐಗನ್ ವೆಕ್ಟರ್ಸನ್ನು ಕಾಲಮಲ್ಲಿ ಬರ್ಕೊಂಡು ಒಂದು ಮ್ಯಾಟ್ರಿಕ್ಸನ್ನು ಫಾರಮ್ ಮಾಡಬೇಕು. ಅದೇ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿ. ಆಮೇಲೆ ಪಿ ಇನ್ವರ್ಸ್ ಎ ಪಿ ಮಾಡಿದ್ರೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಆ ಪ್ರೋಸೆಸ್ಸನ್ನು ನಾವು ಡಯಾಗೋನಲೈಸೇಷನ್ ಆಫ್ ದ ಮ್ಯಾಟ್ರಿಕ್ಸ್ ಎ ಅಂತ ಹೇಳ್ತೀವಿ. ಸೊ ಇದು ಕಾನ್ಸೆಪ್ಟ್ ನಿಮಗೆ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು, ಬಟ್ ಪ್ರಾಬ್ಲಮ್ಸ್ ಆರ್ ವೆರಿ ಈಸಿ. ಯು ಲುಕ್ ಅಟ್ ದ ಪ್ರಾಬ್ಲಮ್ಸ್ ಇನ್ ದಿ ನೆಕ್ಸ್ಟ್ ಸ್ಲೈಡ್. And one more important thing before going to the problems, if A is diagonalizable, then A is equal to PDP inverse. This is important result. This is A is equal to P into D into P inverse. P andre gottala, P is nothing but your matrix consisting of eigen vectors. This is P. D diagonal matrix whose diagonal entries are the eigen values. P inverse is the inverse of P. Next, A to the power n is equal to P into D to the power n P inverse. It is another important result. You should remember this. You see, one of the application of diagonalization is we can easily find higher power of the matrix A. Suppose if you ask to find A square, then it is easy to find A square, A into A. You multiply those two matrices, you are going to get A square. Suppose if you ask to find A to the power 50, then it becomes tedious. Then in that case, this method will come into help. So A to the power 50 we can easily find out using this relation. A power n is equal to P into D power n into P inverse. That will come to know after solving the problems. Let us see the problems in the next slide. First problem. See, the problem is like this. Diagonalize the matrix A is equal to 5, 4, 4, minus 1. Hence find A square anta kelidare. You see, the matrix A is 5, 4, 4, minus 1. And remember, this is symmetric matrix. ಇದನ್ನು ಟ್ರಾನ್ಸ್ಪೋಸ್ ಮಾಡಿ ನೋಡಿ, ಇದು A ಟ್ರಾನ್ಸ್ಪೋಸು ಮತ್ತು A ಎರಡು ಒಂದೇ ಬರುತ್ತೆ. Therefore it is symmetric matrix. And also you have to find A square. Solution ನೋಡಿ. ಸೊಲ್ಯೂಷನ್ನು ಫಸ್ಟ್ ಮ್ಯಾಟ್ರಿಕ್ಸನ್ನು ಬರ್ಕೊಳ್ಳಿ. ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಮಾಡಿದಾರಲ್ಲಪ್ಪ, ಅದೇ ಪ್ರಾಬ್ಲಮ್ಸು ಸ್ವಲ್ಪ ಕಂಟಿನ್ಯೂಯೇಷನ್ ಇದೆ ಅಷ್ಟೇ. ಮ್ಯಾಟ್ರಿಕ್ಸ್ ಎ ಬರ್ಕೊಂಡೆ. ಈಗ ಸಿ ಎಚ್ ಈಕ್ವೇಷನು ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಸಿ ಎಚ್ ಈಕ್ವೇಷನ್ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ 5 ಮೈನಸ್ ಲ್ಯಾಂಬ್ಡಾ 4, 4
-1 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಇದೆಲ್ಲ ನಿಮಗೆ ಗೊತ್ತು. ನಾನು ಹಾಗಾಗಿ ಇದನ್ನು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಈಕ್ವೇಷನ್ ಲ್ಯಾಂಬ್ಡಾ ಸ್ಕ್ವೇರ್ -4 ಲ್ಯಾಂಬ್ಡಾ -21 ಇಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 2 ವ್ಯಾಲ್ಯೂಸ್ ಫಾರ್ ಲ್ಯಾಂಬ್ಡಾ. ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7 ಆ್ಯಂಡ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -3. ಇವು ಐಗನ್ ವ್ಯಾಲ್ಯೂಸ್. These are the eigen values of the given matrix. ಅದಾದ ಮೇಲೆ we shall find the eigen vectors. ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಾದ್ಮೇಲೆ ಐಗನ್ ವೆಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ 2 ಐಗನ್ ವ್ಯಾಲ್ಯೂಸ್ ಬಂದಿದೆ, ಹಾಗಾಗಿ 2 ಐಗನ್ ವೆಕ್ಟರ್ಸ್ ಬರುತ್ತೆ. ಟು ಫೈಂಡ್ ಐಗನ್ ವೆಕ್ಟರ್ ವೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7. ಸೊ ಇದಕ್ಕೆ ಮತ್ತೆ ಪ್ರೊಸೀಜರನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಲ್ಲ. We did so many problems on this in previous video lectures. Okay, the procedure is like this. Let x1 is equal to x1, x2 be the eigenvector corresponding to eigenvalue lambda is equal to 7. ಈಗ ಈಕ್ವೇಷನ್ ಬರ್ಕೊಳ್ಳಿ. ಈಗ ಜ್ಞಾಪಕ ಇದೆ, ಇದು a ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೋತಾ ಇದ್ವಿ. ಬಟ್ ಇಲ್ಲಿ x1 ತೊಗೊಂಡಿರೋದ್ರಿಂದ ಇಲ್ಲಿ x1 ಇದೆ. a ಮೈನಸ್ ಲ್ಯಾಂಬ್ಡಾ ಐ ಇಂಟು x1 ಇಸ್ ಈಕ್ವಲ್ ಟು 0. ಇದು ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ನು. ಇದು ಜ್ಞಾಪಕ ಇಟ್ಕೋಬೇಕು ನೀವು. ಐಗನ್ ವೆಕ್ಟರನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇದು ಬರೆದಿದ್ರೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇನ್ ಪ್ಲೇಸ್ ಆಫ್ ಲ್ಯಾಂಬ್ಡಾ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 7. lambda value 7 I am substituting in place of lambda here. So a ಅಂದರೆ ಗೊತ್ತು ನಿಮಗೆ 5 4 4 -1 ಇದು ಗಿವನ್ ಮ್ಯಾಟ್ರಿಕ್ಸು. ಇದು ಎ. ಈಗ ನನಗೆ ಬೇಕಾಗಿರೋದು a ಮೈನಸ್ 7i ಅಂತಂದರೆ ಮ್ಯಾಟ್ರಿಕ್ಸ್ ಎನಲ್ಲಿ ಡಯಾಗೋನಲ್ ಎಲಿಮೆಂಟ್ಸಲ್ಲಿ -7 ಮಾಡಬೇಕು. ದಟ್ ಈಸ್ 7 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮಗೆ a -7i ಬರುತ್ತೆ. ದ matrix now you see like this. See -2 4 4 -8 ನೋಡಿ. 5 7 ಅಂದರೆ -2 ಆಯಿತಾ. ಆಮೇಲೆ ಡಯಾಗೋನಲ್ ಎಲಿಮೆಂಟ್ಸಿಗೆ ಬನ್ನಿ. -1 -7 ಆಗುತ್ತೆ. -1 -7 ಈಸ್ -8. ಅದರ್ ಎಲಿಮೆಂಟ್ಸ್ ಹಾಗೆ ಬರ್ಕೋಬೇಕು. ಡಯಾಗೋನಲ್ ಎಲಿಮೆಂಟ್ಸಲ್ಲಿ 7 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ವಿ ಗೆಟ್ ದಿಸ್ ಇಂಟು ಇದು a -7i ಈ ಮ್ಯಾಟ್ರಿಕ್ಸ್ ಇಂಟು x1 ಅಂದರೆ x1 ನೆಕ್ಸ್ಟು ಸ್ಮಾಲ್ x1 ನೆಕ್ಸ್ಟು ಲೈಕ್ ದಿಸ್. ಈಗ ಈ ಮ್ಯಾಟ್ರಿಕ್ಸ್ ಇದೆಯಲ್ಲ, ಈ ಮ್ಯಾಟ್ರಿಕ್ಸನ್ನು ನೀವು ಎಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. ದಿಸ್ ಈಸ್ ಯು ಹ್ಯಾವ್ ಟು ರೆಡ್ಯೂಸ್ ದಿಸ್ ಮ್ಯಾಟ್ರಿಕ್ಸ್ ಟು ಎಕಿಲಾನ್ ಫಾರ್ಮ್. ಇದು ಫಸ್ಟ್ ರೋನಲ್ಲಿ ಲೀಡಿಂಗ್ ಎಂಟ್ರಿ. ಅದರ ಕೆಳಗಡೆ ಇರೋ ಈ ಎಲಿಮೆಂಟನ್ನು 0 ಮಾಡಬೇಕು. ಇದನ್ನು 0 ಮಾಡಲಿಕ್ಕೆ R1 2 ಇಂದ ಮಲ್ಟಿಪ್ಲೈ ಮಾಡಿ ಇವೆರಡನ್ನೂ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ R2 ಚೇಂಜಸ್ ಲೈಕ್ ದಿಸ್. R2 ಚೇಂಜಸ್ ಟು R2 ಪ್ಲಸ್ 2 ಟೈಮ್ಸ್ R1. ಈ ಆಪರೇಷನ್ ಎಲ್ಲ ನಿಮಗೆ ಹಿಂದೆ ತುಂಬ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಈ ಥರ ಆಪ್ರೇಷನ್ ಮಾಡಿದ್ರೆ ದಿಸ್ ಎಲಿಮೆಂಟ್ ಬಿಕಮ್ಸ್ 0. ಸೊ ವಿ ಗೆಟ್ ಲೈಕ್ ದಿಸ್ -2 4. ಫಸ್ಟ್ ರೋ ಐ ಆಮ್ ನಾಟ್ ಚೇಂಜಿಂಗ್. ಸೆಕೆಂಡ್ ರೋ ಈಗ ನೋಡಿ 4 -4 0 ಆಗುತ್ತೆ. ಆ್ಯಂಡ್ ಲುಕ್ ಅಟ್ ದಿಸ್ ಎಲಿಮೆಂಟ್ -8 + 8 ಆಗುತ್ತೆ. 2 × 4 is 8. ಸೊ ದಿಸ್ ಎಲಿಮೆಂಟ್ ಆಲ್ಸೋ ಈಸ್ 0. x1 x2 is equal to 0. ಈಗ ಈ ಮ್ಯಾಟ್ರಿಕ್ಸು ಎಕಿಲಾನ್ ಫಾರ್ಮಲ್ಲಿದೆ. ಎಷ್ಟು ನಾನ್ ಝೀರೋ ರೋಸ್ ಇದೆ ಇಲ್ಲಿ? ನಾನ್ ಝೀರೋ ರೋಸ್ 1 ಇದೆ. ಹಾಗಾಗಿ ಇದಕ್ಕೆ ರ್ಯಾಂಕು 1 ಬರುತ್ತೆ. n ಅಂದರೆ ನಂಬರ್ ಆಫ್ ಅನ್ನೋನ್ಸ್. ಇವು ಅನ್ನೋನ್ಸು x1 x2. ಓಕೆ, ಎಷ್ಟಿದೆ ಇದು? 2 ಇದೆ. ಹಾಗಾಗಿ n ವ್ಯಾಲ್ಯೂ 2 ಆಯಿತು. ಆಬ್ವಿಯಸ್ಲಿ r ಈಸ್ ಲೆಸ್ ದ್ಯಾನ್ n. r ಲೆಸ್ ದ್ಯಾನ್ n ಬಂದರೆ ಹೋಮೋಜಿನಿಯಸ್ ಸಿಸ್ಟಮ್ಗೆ ಇನ್ಫೈನೈಟ್ ಸೊಲ್ಯೂಷನ್ ಇದೆ ಅಂತ ಹೇಳ್ತೀವಿ. ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇದೆ ಅಂತ ಹೇಳ್ತೀವಿ. ಗೊತ್ತಾ? ಯು ರಿಮೆಂಬರ್? ಓಕೆ, n - r ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2 - 1 ಬರುತ್ತೆ. 2 - 1 = 1. ಸೊ 1 ಇದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ರೆಡ್ಯೂಸ್ಡ್ ಈಕ್ವೇಷನ್ ಬರ್ಕೊಂಡಾಗ ಅದರಲ್ಲಿ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಒಂದು ಪ್ಯಾರಾಮೀಟರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಸಿ ರೆಡ್ಯೂಸ್ಡ್ ಈಕ್ವೇಷನ್ ನೋಡಿ. ಫಸ್ಟ್ ರೋ ಇಂದ ಬರ್ತಕ್ಕಂಥ ಈಕ್ವೇಷನ್ನು -2x1 + 4x2 is equal to 0. This is the reduced equation. We won't get equation from second row. ಓಕೆ, ಸೊ ಈಗ ಈ ರೆಡ್ಯೂಸ್ಡ್ ಈಕ್ವೇಷನ್ನಲ್ಲಿ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಒಂದು ಪ್ಯಾರಾಮೀಟರನ್ನು ತೊಗೋಬೇಕು. ಯೂಶ್ವಲಿ ಲಾಸ್ಟ್ ವೇರಿಯೇಬಲ್ಗೆ ನಾವು ಪ್ಯಾರಾಮೀಟರ್ ತೊಗೋತೀವಿ. ಸೊ ಹಾಗಾಗಿ x2 = k ಅಂತ ತೊಗೊಂಡೆ. ಇಲ್ಲಿ x2 = k ತೊಗೊಂಡಾಗ x1 ವ್ಯಾಲ್ಯೂ ನಮಗೆ ಬರುತ್ತೆ. ಈ k ಈ ಕಡೆ ಬಂದರೆ x2 = k ತೊಗೊಂಡಾಗ ಇಲ್ಲಿ 4k ಆಗುತ್ತೆ. 4k ಈ ಕಡೆ ಬಂದರೆ -4k ಬರುತ್ತೆ. ಇಲ್ಲಿ -2x1 ಮೈನಸ್ ಕ್ಯಾನ್ಸಲ್ ಆಗಿ 2 1s are 2 2s. ಹಾಗಾಗಿ ದ ವ್ಯಾಲ್ಯೂ ಆಫ್ x1 becomes 2k.
ಓಕೆ, ಇದು ಗೊತ್ತು ನಿಮಗೆ. x2k ಆದಾಗ x1 ಇಸ್ ಈಕ್ವಲ್ ಟು 2k ಅಂತ ಬರುತ್ತೆ. ಸೊ ಹಾಗಾಗಿ ಐಗನ್ ವೆಕ್ಟರ್ ಏನು ಬರುತ್ತೆ ಅಂದರೆ, ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 7 ಈಸ್ x1 ಇಸ್ ಈಕ್ವಲ್ ಟು 2k k. ಇಲ್ಲಿ k ಕಾಮನ್ ತಗೊಳ್ಳಿ. ಸೊ ವಿ ಗೆಟ್ 2 ಮತ್ತು 1 k is common. This is the eigenvector corresponding to the eigenvalue lambda is equal to 7. Similarly, you find out eigenvector when lambda is equal to another value. Let us see how to find eigenvector when lambda is equal to -3. So you take x2 be the eigenvector corresponding to lambda is equal to -3. So write down the equation a minus lambda I into this capital X2 is equal to 0. You should remember this one. Substitute the value of lambda. Lambda is -3. So minus of minus becomes plus 3i. A plus 3i into X2 is equal to 0. This is your matrix A. 5, 4, 4 minus 1. Then what is A plus 3i means? A plus 3i means you have to add 3 to diagonal elements. These are the diagonal elements. 5 minus 1. Now you have to add 3 to these diagonal elements. So we get 5 plus 3 8, minus 1 plus 3 is 2. So therefore we get 8 2 diagonal elements, and these two are same 4 4 into x2 means x1 x2 is equal to 0. You bring this to the echelon form, make this element 0. So these are the row operation. This is the row operation. R2 changes to 2 times R2 minus R1, so that it becomes 0. So we get this one 8400 x1 x2 is equal to 0. As usual, these are the same common things. So therefore the reduced equation you write down. After that you write down take one parameter for one variable. ಲಾಸ್ಟ್ ವೇರಿಯೇಬಲ್ಗೆ ನಾನು ಪ್ಯಾರಾಮೀಟರ್ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು x2 is equal to k ತೊಗೊಳ್ತಾ ಇಲ್ಲ, 2k ತೊಗೊಳ್ತಾ ಇದ್ದೀನಿ. ಯಾಕೆ ಅಂತ ನಾನು ಹಿಂದೆ ತುಂಬ ಸಲ ನಿಮ್ಗೆ ಹೇಳಿದ್ದೀನಿ. x2ನ ಇಲ್ಲಿ k ತೊಗೊಂಡ್ರೆ x1 ಫ್ರಾಕ್ಷನ್ ಬಂದುಬಿಡುತ್ತೆ, 1/2k ಅಂತ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು x2ನ 2k ಅಂತ ತೊಗೋತಾ ಇದ್ದೀನಿ. ಇಲ್ಲಿ 2k ಅಂತ ತೊಗೊಂಡ್ರೆ ಇಲ್ಲಿ 8x1 ಪ್ಲಸ್ 8k ಅಂತ ಆಗುತ್ತೆ. ಹಾಗಾಗಿ kನ ನಾನು ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ x1 ವ್ಯಾಲ್ಯೂ -k ಬರುತ್ತೆ. x2 2k ಮಾಡ್ಕೊಂಡ್ರೆ ಇಲ್ಲಿ 8k, ಈ ಕಡೆ 8k ಬಂದರೆ -8k ಆಗುತ್ತೆ. 8 8 ಕ್ಯಾನ್ಸಲ್ ಆದರೆ ದ ವ್ಯಾಲ್ಯೂ ಆಫ್ x1 ಈಸ್ -k. ಸೊ x2ನ 2k ತೊಗೊಂಡಿರೋ ಉದ್ದೇಶ x1ಅನ್ನು ಫ್ರಾಕ್ಷನ್ ಬರೋದನ್ನು ಅವಾಯ್ಡ್ ಮಾಡಲಿಕ್ಕೆ. ಫ್ರಾಕ್ಷನ್ ಕೆ ತೊಗೊಂಡ್ರೆ ತಪ್ಪಲ್ಲ, ಫ್ರಾಕ್ಷನ್ ಅವಾಯ್ಡ್ ಆಗಲಿನ ದೃಷ್ಟಿಯಿಂದ 2k ತೊಗೊಂಡಿದ್ದೀನಿ. ಸೊ ಆಗ ಐಗನ್ ವೆಕ್ಟರ್ ಈ ಥರ ಬರುತ್ತೆ. ವೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -3, x2 ವ್ಯಾಲ್ಯೂ x1 - k, ದಿಸ್ ಈಸ್ ವರ್ -k x1, ಆ್ಯಂಡ್ x2 we have chosen 2k, k ಕಾಮನ್ ಆಗುತ್ತೆ, -1 2. ದಿಸ್ ಈಸ್ ದಿ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -3. ಸೊ ಇಲ್ಲಿವರೆಗೂ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದನ್ನು ಕಲ್ತಿದ್ದೀರಿ, ಐಗನ್ ವ್ಯಾಲ್ಯೂಸ್ ಮತ್ತು ಐಗನ್ ವೆಕ್ಟರ್ಸನ್ನು. ಡಯಾಗನಲೈಸೇಷನ್ ಅಂತಂದರೆ ಇಲ್ಲಿಂದ ಮುಂದಕ್ಕೆ ಒಂದು ಸ್ಟೆಪ್ಪನ್ನು ಮಾಡಬೇಕಷ್ಟೆ. ಏನು ಆ ಸ್ಟೆಪ್ಪು? ಲೆಟ್ ಅಸ್ ಸಿ ಇನ್ ದಿ ನೆಕ್ಸ್ಟ್ ಸ್ಲೈಡ್. ಸಿ ನೆಕ್ಸ್ಟು ಆಫ್ಟರ್ ಫೈಂಡಿಂಗ್ ದ ಐಗನ್ ವೆಕ್ಟರ್ಸ್ ಮ್ಯಾಟ್ರಿಕ್ಸ್ ಪಿನ ಬರ್ಕೋಬೇಕು ನೀವು. ಅದನ್ನು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ. ದ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಪಿ ಈಸ್ ಮ್ಯಾಟ್ರಿಕ್ಸ್ x1 x2. ಪಿ ಅಂತಂದರೆ ಮ್ಯಾಟ್ರಿಕ್ಸ್ ಆಫ್ ಐಗನ್ ವೆಕ್ಟರ್ಸ್. ಮ್ಯಾಟ್ರಿಕ್ಸ್ ಆಫ್ ಐಗನ್ ವೆಕ್ಟರ್ಸ್ ನೋಡಿ, ಬರ್ಕೋಬೇಕಾದ್ರೆ ಬಿ ಕೇರ್ಫುಲ್. ಪಿ ಮ್ಯಾಟ್ರಿಕ್ಸನ್ನು ಬರೀಬೇಕಾದ್ರೆ ಆ ಕಾನ್ಸ್ಟೆಂಟ್ ಕೆನ ಬಿಟ್ಟು ಬರೀಬೇಕು, ಬರೀ ನಂಬರ್ಸನ್ನು ಬರೀಬೇಕು. ಕೆ ಬಿಟ್ಬಿಟ್ಟು ನಂಬರ್ಸನ್ನು ಬರೀಬೇಕು. ಆಮೇಲೆ ವ್ಯಾಲ್ಯೂ x1 x2ನ ಬರೀಬೇಕಾದ್ರೆ ಕಾಲಮ್ಮಲ್ಲೇ ಬರೀಬೇಕು, ರೋನಲ್ಲಿ ಬರೀಬಾರ್ದು. ನೋಡಿ, ಇದು x1 2 1, ಕೆನ ಬಿಟ್ಟು ಬರೀಬೇಕು. ಅಲ್ಲಿ x1 is equal to k of 2, 1 ಅಂತ ಇದೆ. ಡೋಂಟ್ ರೈಟ್ k, ಯು ರೈಟ್ ಓನ್ಲಿ 2 1 ಇನ್ ಫಸ್ಟ್ ಕಾಲಮ್. ಕೆಲವರು ರೋನಲ್ಲಿ ಬರ್ಕೊಂಡ್ಬಿಡ್ತೀರಾ, ಹುಷಾರು, ಕಾಲಮಲ್ಲಿ ಬರೀಬೇಕು. ಕೆನ ಬಿಟ್ಟು ಜಸ್ಟ್ ನಂಬರ್ಸನ್ನು ಕಾಲಮಲ್ಲಿ, ಫಸ್ಟ್ ಕಾಲಮಲ್ಲಿ ಬರ್ಕೋಬೇಕು. 2 1 ಇದು x1. x2 ಅಂತಂದರೆ ಅಲ್ಲಿ k ಆಫ್ -1 2 ಇದೆ, ಕೆ ಬಿಟ್ಟಾಗ್ತಾ ಇದ್ದೀನಿ. -1 2ನ ಸೆಕೆಂಡ್ ಕಾಲಮಲ್ಲಿ ಬರೀತಾ ಇದ್ದೀನಿ. -1 2 ಸೆಕೆಂಡ್ ಕಾಲಮ್, x1 ಫಸ್ಟ್ ಕಾಲಮ್, x2 ಸೆಕೆಂಡ್ ಕಾಲಮ್ ವಿತೌಟ್ ಕೆ. ದಿಸ್ ಈಸ್ ಯುವರ್ ಮ್ಯಾಟ್ರಿಕ್ಸ್ ಪಿ. ಈಗ ಮ್ಯಾಟ್ರಿಕ್ಸ್ ಪಿ ಆದಮೇಲೆ ಈ ಮ್ಯಾಟ್ರಿಕ್ಸ್ಗೆ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಪಿ ಇನ್ವರ್ಸ್.
2 cross 2 ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಾ ನಿಮಗೆ? ಡು ಯು ನೋ? ಇಟ್ ಈಸ್ ವೆರಿ ಈಸಿ. 3 cross 3 ಇದ್ದರೆ ಸ್ವಲ್ಪ ಲೆಂತಿ ಆಗುತ್ತೆ ಇನ್ವರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. 2 cross 2ಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಡಯಾಗನಲ್ ಎಲಿಮೆಂಟ್ಸನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇದು ಇಲ್ಲಿಗೆ ಬರಬೇಕು, ಇದು ಇಲ್ಲಿಗೆ ಬರಬೇಕು. ಜಸ್ಟ್ ಇಂಟರ್ಚೇಂಜ್ ದ ಡಯಾಗನಲ್ ಎಲಿಮೆಂಟ್ಸ್. ಅಫ್ಕೋರ್ಸ್ ಇಲ್ಲಿ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಇಂಟರ್ಚೇಂಜ್ ಅಂತ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ. ಡಯಾಗನಲ್ ಎಲಿಮೆಂಟ್ಸನ್ನು ಇಂಟರ್ಚೇಂಜ್ ಮಾಡ್ಕೊಂಡಾಯಿತು. ಅದರ್ ಎಲಿಮೆಂಟ್ಸ್ ಇದೆಯಲ್ಲ, ಅವುಗಳ ಸೈನನ್ನು ಚೇಂಜ್ ಮಾಡಬೇಕು. ನೋಡಿ, ಇಲ್ಲಿ -1 ಇದೆ, ಇಲ್ಲಿ +1 ಆಗುತ್ತೆ. ನೋಡಿ, ಇಲ್ಲಿ +1 ಇದೆ, ಇಲ್ಲಿ -1 ಆಗುತ್ತೆ. ಈ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದು ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಪಿ. ಇನ್ವರ್ಸ್ ಅಂತಂದರೆ ಅಡ್ಜಾಯಿಂಟ್ ಡಿವೈಡೆಡ್ ಬೈ ಇಟ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ. ಇಲ್ಲಿ ನೋಡಿ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎಷ್ಟು ಬರುತ್ತಪ್ಪ? 2 2s are 4 ಪ್ಲಸ್ 1 ಅಲ್ವಾ? 2 2s are 4 ಪ್ಲಸ್ 1 ಡಿಟರ್ಮಿನೆಂಟ್ ವ್ಯಾಲ್ಯೂ. 4 plus 1 is 5. So 1/5 times this matrix. 2 1 minus 1 2. This is the inverse of that matrix P. ಸೊ ಈ ಥರ ಡೈರೆಕ್ಟಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೊ ಪಿ ಇನ್ವರ್ಸ್ ಬಂದಾದ ಮೇಲೆ ಪಿ ಇನ್ವರ್ಸ್ ಎ ಪಿ ಮಾಡ್ಕೊಳ್ಳಿ. ಪಿ ಇನ್ವರ್ಸ್ ಎ ಪಿ. ಪಿ ಇನ್ವರ್ಸ್ ಅಂದರೆ ಇಲ್ಲಿ ಬಂದಿದೆ ನೋಡಿ, 1/5 2 1 -1 2. ಎ ಅಂದರೆ ಇದು ಕೊಟ್ಟಿರೋ ಮ್ಯಾಟ್ರಿಕ್ಸು 5 4 4 -1. ಪಿ ಅಂತಂದರೆ ಇಲ್ಲಿ ಬರ್ಕೊಂಡಿದ್ದೀರಲ್ಲ 2 -1 1 2 ಮ್ಯಾಟ್ರಿಕ್ಸ್ ಆಫ್ ಐಗನ್ ವೆಕ್ಟರ್ಸ್, ಅದನ್ನು ಬರ್ಕೊಳ್ಳಿ. ಈಗ ಈ ಮೂರೂ ಮ್ಯಾಟ್ರಿಕ್ಸನ್ನು ನೀವು ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಈ ಮ್ಯಾಟ್ರಿಕ್ಸು ಮತ್ತು ಈ ಮ್ಯಾಟ್ರಿಕ್ಸು ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನೋಡಿ, ಈ 1/5 ಹಾಗೆ ಇಟ್ಕೊಂಡಿದ್ದೀನಿ, 1/5. ಸೊ ಈಗ ಈ ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ನಿಮಗೆ ಗೊತ್ತು, ಸೆಕೆಂಡ್ ಪಿ ಯು ಸಿನಲ್ಲಿ 2 cross 2 ಮ್ಯಾಟ್ರಿಕ್ಸನ್ನು ಹೇಗೆ ಮಲ್ಟಿಪ್ಲೈ ಮಾಡೋದನ್ನು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ. ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ರೋ ಇಂಟು ಕಾಲಮ್ ಮಾಡ್ಕೊತೀವಿ. ರೋಸ್ ಇಂಟು ಕಾಲಮ್. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೋತೀವಿ. ಆಮೇಲೆ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡ್ಕೋತೀವಿ. ಹಾಗೆ ಸೆಕೆಂಡ್ ರೋಗೆ ಬರೋಣ. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್, ಈ ಥರ ಮಲ್ಟಿಪ್ಲೈ ಮಾಡಬೇಕು. ಸೊ ನೋಡಿ, ಈಗ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಿಕೊಂಡ್ರೆ 2 × 5 ಅಂದರೆ 10 ಪ್ಲಸ್ 1 × 4 ಅಂದರೆ 4. 10 + 4 ಅಂದರೆ 14. ಗಾಟ್ ಇಟ್? ನೆಕ್ಸ್ಟ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮಿಗೆ ಬನ್ನಿ. ಸೊ 2 × 4 ಅಂದರೆ 8. 1 × -1 ಅಂದರೆ -1. 8 - 1 ಅಂದರೆ 7. ಲೈಕ್ ದಟ್. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್. -1 × 5 ಅಂದರೆ -5 ಪ್ಲಸ್ 2 × 4 ಅಂದರೆ 8. ಸೊ -5 + 8 ಅಂದರೆ 4 ಮೀನ್ 3. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. -1 × 4 2 × -1. ಸೊ -1 × 4 ಅಂದರೆ -4. 2 × -1 ಅಂದರೆ -2. -4 - 2 is -6. This is the product of these two matrix. And 1/5 as it is. And you carry the last matrix as it is. 2 - 1 1 2. Next, after this, you now multiply these two matrices. ಈ ಎರಡು ಮ್ಯಾಟ್ರಿಕ್ಸನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಆಗ ಈ 1/5 ಆಗಿ ಇರಲಿ. ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ 14 2s 28 plus 7 × 1 7. 28 plus 7 ಅಂದರೆ 35. ಓಕೆ. ನೆಕ್ಸ್ಟ್ 14 × -1 -14 plus 7 × 2 14. -14 plus 14 is 0. You will get this 0. Next 3 × 2 is 6 and -6 × 1 is -6. 6 - 6 we get. 6 - 6 is 0. Next 3 × -1 is -1. I mean -3. -6 × 2 is -12. -3 - 12 is -15. Now divide each and every element by 5. 1/5 inside the bracket multiply ಮಾಡಿ, ಅಥವಾ ಪ್ರತಿ ಎಲಿಮೆಂಟನ್ನು 5 ಇಂದ ಡಿವೈಡ್ ಮಾಡಿದ್ರೆ you will get this. 5 7s are 35. 0 0. 5 3s are. So we get this 7 0 0 -3. You observe this matrix. This is the diagonal matrix. ನೋಡಿ, ಇದು ಡಯಾಗೋನಲ್ ಎಂಟ್ರೀಸು. ಇವು ನಾನ್-ಝೀರೋ ಇದೆ. ಅದರ್ ದ್ಯಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿದೆ. ದೇರ್ಫೋರ್ ದಿಸ್ ಈಸ್ ದ ಡಯಾಗೋನಲ್
ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಪ್ರೋಸೆಸ್ಸನ್ನು ನಾವು ಡಯಾಗನಲೈಸೇಷನ್ ಅಂತೇಳಿ ಕರಿತೀವಿ. ಒನ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಐಡೆಂಟಿಫೈ ಇಸ್ ದಟ್ ಅಬ್ಸರ್ವ್ ದ ನಂಬರ್ಸ್ 7 -3 ಏನಿದು -3 and 7. ಎಸ್, ದೀಸ್ ಆರ್ ದ ಐಗನ್ ವ್ಯಾಲ್ಯೂಸ್. ಸಿ ಎಚ್ ಈಕ್ವೇಷನ್ ಬರ್ಕೊಂಡು ನೀವು ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ರಲ್ಲ, ಅವೇ ಈ ಐಗನ್ ವ್ಯಾಲ್ಯೂಸ್. ನೀವು ಪಿ ಫೈಂಡ್ ಔಟ್ ಮಾಡಿ, ಪಿ ಇನ್ವರ್ಸ್ ಎ ಪಿ ಫೈಂಡ್ ಔಟ್ ಮಾಡಿದಾಗ ನಿಮಗೆ ಕೊನೆಗೆ ಒಂದು ಡಯಾಗನಲ್ ಮ್ಯಾಟ್ರಿಕ್ಸ್ ಬರುತ್ತೆ ಈ ಥರ. ಆ ಡಯಾಗನಲ್ ಮ್ಯಾಟ್ರಿಕ್ಸಲ್ಲಿ ಡಯಾಗನಲ್ ಎಂಟ್ರೀಸು ಐಗನ್ ವ್ಯಾಲ್ಯೂಸ್ ಆಗಿರುತ್ತೆ. ದಿಸ್ ಈಸ್ ವಾಟ್ ಈಸ್ ದಿ diagonalization of the given matrix. Okay, are you followed this one? Yeah, this is called as diagonal matrix, or this process is called as diagonalization of the given matrix, and diagonal entries are the eigen values of the given matrix. Okay, next let us try to find a square. ಇದು ಲೆಂತ್ ಕಂಡ್ರಪ್ಪ ಪ್ರಾಬ್ಲಮ್ಮು, ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಈಗ ಎ ಸ್ಕ್ವೇರನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಎ ಸ್ಕ್ವೇರ್ ಅಂದರೆ ಜಸ್ಟ್ ಎ ಇಂಟು ಎ ಮಾಡ್ಬೋದು, ಬಟ್ ಹಂಗೆ ಮಾಡಬಾರ್ದು. ಈ ಪ್ರಾಪರ್ಟಿ ಅಥವಾ ಈ ಇದನ್ನು ಯೂಸ್ ಮಾಡಿಕೊಂಡು ಡಯಾಗನಲೈಸೇಷನ್ ಪ್ರೋಸೆಸ್ ಯೂಸ್ ಮಾಡಿಕೊಂಡು ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಇದು ಗೊತ್ತು, ನೋಟ್ ಅಂತೇಳಿ ಬರೆಸಿದ್ದೆ ನಾನು ನಿಮಗೆ, ಜ್ಞಾಪಕ ಇದೆಯಾ? ಎ ಪವರ್ ಎನ್ ಇಸ್ ಈಕ್ವಲ್ ಟು ಪಿ ಡಿ ಪವರ್ ಎನ್ ಪಿ ಇನ್ವರ್ಸ್ ಅಂತ. I want a square, put n is equal to 2, we get this. A square is equal to p d square p inverse ಅಂತ ಬರುತ್ತೆ. ಸೊ p ಗೆ ಬರ್ಕೊಂಡಿದ್ದೀನಿ ಇಲ್ಲಿ. ಇದೇನಿದು 49009? ಎಸ್, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್. ಮ್ಯಾಟ್ರಿಕ್ಸ್ ಡಿ ಅಂದರೆ ಹಿಂದೆ ಸ್ಟೆಪ್ಪಲ್ಲಿ ಬಂದಿತ್ತಲ್ಲ, 700 ಮೈನಸ್ ದಿ ಡಯಾಗನಲ್ ಮ್ಯಾಟ್ರಿಕ್ಸ್, ಇದು ಡಿ. ಡಿ ಸ್ಕ್ವೇರ್ ಅಂದರೆ ವೆರಿ ಸಿಂಪಲ್. ಡಯಾಗನಲೈಸೇಷನ್ ಮ್ಯಾಟ್ರಿಕ್ಸ್ಗೆ ಸ್ಕ್ವೇರ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ನಾವು ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. 7 ಸ್ಕ್ವೇರ್ 0 ಸ್ಕ್ವೇರ್ 0 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದರೆ 49009. ಎಲ್ಲ ಮ್ಯಾಟ್ರಿಕ್ಸ್ಗೂ ಇದು ಆಗಲ್ಲ, ಅಪ್ಲೈ ಆಗಲ್ಲ. ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ಮಾತ್ರ. ಯು ರಿಮೆಂಬರ್ ದಿಸ್. ಎ ಕ್ಯೂಬ್ ಮೀನ್ ಡಿ ಕ್ಯೂಬ್ ಅಂದರೆ ಏನು ಬರ್ಬೋದ್ರಪ್ಪ? ಡಿ ಕ್ಯೂಬ್ ಅಂತಂದರೆ 7 ಕ್ಯೂಬ್ 0 ಕ್ಯೂಬ್ 0 ಕ್ಯೂಬ್ ಮೈನಸ್ 3 ಕ್ಯೂಬ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಡಿ ಸ್ಕ್ವೇರ್ ವ್ಯಾಲ್ಯೂ. ಪಿ ಇನ್ವರ್ಸ್ ಅಂದರೆ ಹಿಂದೆ ಫೈಂಡ್ ಔಟ್ ಮಾಡಿದ್ರಿ, 1/5 2 1 -1 2 ಬರುತ್ತೆ. ಈಗ ಈ ಮೂರು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಈ 1/5 ಹೊರಗಡೆ ಬರ್ಕೊಳ್ಳಿ. ಈ ಮೂರು ಮ್ಯಾಟ್ರಿಕ್ಸನ್ನು ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಆಮೇಲೆ ಬಂದಿರೋ ಮ್ಯಾಟ್ರಿಕ್ಸನ್ನು ಇದರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ನೋಡಿ, 1/5 ಹೊರಗಡೆ ಬರ್ಕೊಂಡೆ, ಫಸ್ಟ್ ನಾನು ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಆವಾಗ ಈ ಮ್ಯಾಟ್ರಿಕ್ಸ್ ಬರುತ್ತೆ. ಆಮೇಲೆ ಈ ಮ್ಯಾಟ್ರಿಕ್ಸನ್ನು ಹಾಗೆ ಕ್ಯಾರಿ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ವಿ ಗೆಟ್ 1/5 205 80 80 205 ಬಂದಿದೆ. ಈಗ 5ಅನ್ನು ಇಲ್ಲಿ ಡಿವೈಡ್ ಮಾಡ್ಕೊಂಬಿಡಿ, ಅಥವಾ 1/5ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಎ ಸ್ಕ್ವೇರ್ ಬರುತ್ತೆ ನಮಗೆ 41 16 16 41. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಫೈಂಡ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಇದು ಸಿಂಪಲ್ ಆಗಿದೆ, ಬಟ್ ಎ ಟು ದ ಪವರ್ 50 ಅಂತ ಕೇಳಿದಾಗ ನೀವು ಮ್ಯಾಟ್ರಿಕ್ಸ್ ಎನ 50 ಸರತಿ ಬರ್ಕೊಂಡು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಆಗ ನಾವು ಈ ಪ್ರಾಬ್ಲಮನ್ನು ಯೂಸ್ ಮಾಡ್ಕೋತೀವಿ, ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಎ ಪವರ್ 50 ಈಸ್ ಈಕ್ವಲ್ ಟು ಪಿ ಡಿ ಪವರ್ 50 ಇಂಟು ಪಿ ಇನ್ವರ್ಸ್. ಡಿ ಪವರ್ 50 ಅಂದರೆ ಏನಿಲ್ಲ, 7 ಟು ದ ಪವರ್ 50 0 0 ಮೈನಸ್ 3 ಟು ದ ಪವರ್ 50. ಅಫ್ಕೋರ್ಸ್ ಇಲ್ಲಿ ಲಾರ್ಜ್ ನಂಬರ್ ಬಂದಿದೆ, 7 ಪವರ್ 50 ಅಂದರೆ ಹ್ಯೂಜ್ ನಂಬರ್ ಬರುತ್ತೆ. ಎಕ್ಸಾಮಲ್ಲಿ ಇಂಥ ಪ್ರಾಬ್ಲಮ್ಸ್ ಕೊಡಲ್ಲ. ಇಲ್ಲಿ 1 or 2 ಬರೋಂಗೆ ಕೊಡ್ತಾರೆ. 1 ಪವರ್ 50 ಅಂದರೆ 1, ಲೈಕ್ ದಟ್. ಆ ಥರ ಸಿಂಪಲ್ ಪ್ರಾಬ್ಲಮ್ಸನ್ನು ಕೊಡ್ತಾರೆ. ಸೊ ಎನಿಹೌ ಹೈಯರ್ ಪವರ್ಸ್ ಆಫ್ ಎನ ಫೈಂಡ್ ಔಟ್ ಮಾಡಲಿಕ್ಕೆ ಡಯಾಗನಲೈಸೇಷನ್ ಪ್ರೋಸೆಸ್ಸು ಯೂಸ್ಫುಲ್ ಆಗಿದೆ. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.